68ನೇ ವಸಂತಕ್ಕೆ ಕಾಲಿಟ್ಟ ಹಿರಿಯ ದಲಿತ ನಾಯಕ ಬಿಳಿಗೆರೆ ಚಂದ್ರಶೇಖರ್ ಫಲಾಪೇಕ್ಷೆ ಇಲ್ಲದೆ ದಣಿವರಿಯದೆ ಸಮಾಜಕ್ಕಾಗಿ ಹೋರಾಡಿದ ಜನನಾಯಕ. ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿದ ಜನಸೇವಕ. ಇವರ ಹೋರಾಟ ಮತ್ತು ಹಿರಿತನವನ್ನ ಪರಿಗಣಿಸಿ ಎಂದು ಬೆಂಬಲಿಗರ ಒತ್ತಾಯ. ಸ್ನೇಹಿತರೆ, ತುಮಕೂರು ಭಾಗದಲ್ಲಿ ಬಿಳಿಗೆರೆ ಚಂದ್ರಶೇಖರ್ ಎನ್ನುವ ಹೆಸರು ಹೇಳಿದ್ರೆ ಸಾಕು, ಓಹ್ ಗೊತ್ತು ಬಿಡಿ, ಅವರು ಹೋರಾಟಗಾರರು ಹಲವೇ ಎನ್ನುತ್ತಾರೆ. ಅಷ್ಟರ ಮಟ್ಟಿಗೆ ತನ್ನ ಗುರುತನ್ನ ಮೂಡಿಸಿರುವ ಚಂದ್ರಶೇಖರ್ ಅವರು ದಲಿತ, ಪ್ರಗತಿಪರ, ಹಿಂದುಳಿದ ಮತ್ತು ರೈತ ಹೋರಾಟಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ನಿರಂತರ ಸಮಾಜದ ಹುಳುಕುಗಳನ್ನು ಸರಿಪಡಿಸುವುದರಲ್ಲೇ ತಮ್ಮ ಜೀವನವನ್ನ ಕಳೆದಿರುವ ಚಂದ್ರಶೇಖರ್ ಅವರಿಗೆ ಈಗ 68ನೇ ಹುಟ್ಟು ಹಬ್ಬದ ಸಂಭ್ರಮ. ಈ ಸಂಭ್ರಮಕ್ಕೆ ಇವರ ಪತ್ನಿ ಟಿ.ಆರ್. ಜಯಮ್ಮ, ಸೊಸೆ ಕಾವ್ಯ ಹಾಗೂ ಮಗ ರಂಜಿತ್ ಸೇರಿದಂತೆ ಇಡೀ ತಮ್ಮ ಹೋರಾಟದ ಬಳಗವೇ ಇವರ ಜನ್ಮದಿನವನ್ನ ಆಚರಿಸಿ ಸಂಭ್ರಮಿಸಿದೆ. ನಮ್ಮ ಸಮುದಾಯದ ಮುಖಂಡರು ಬಿಳಿಗೆರೆ ಚಂದ್ರಣ್ಣರವರಿಗೆ ಸಮುದಾಯದ ಪರವಾಗಿ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಹಾಗೂ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೂ ರಾಜಕೀಯ ಚಟುವಟಿಕೆಗಳಲ್ಲೂ ಸಹ ಸದಾ ಮುಂಚೂಣಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೂ ಶ್ರೀಯುತರಿಗೆ ಸಮಾಜಮುಖಿಯಾದಂಥ ಜವಾಬ್ದಾರಿ ಹೆಚ್ಚಿದೆ. ಹಾಗಾಗಿ ಇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ನೋಡಿದ್ರಲ್ಲ, ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಸರ್ವರು ಸಂಭ್ರಮಿಸಿ ಚಂದ್ರಶೇಖರ್ ಅವರ ಹುಟ್ಟು ಹಬ್ಬವನ್ನ ಆಚರಿಸಿದ್ದನ್ನ. ಇವರು ಮೂಲತಃ ತಿಪಟೂರು ತಾಲೂಕಿನ ಬಿಳಿಗೆರೆ ಗ್ರಾಮದವರು. ಈಗ ತಿಪಟೂರು ನಗರದ ವಿವೇಕಾನಂದ ನಗರದಲ್ಲಿ ತಮ್ಮ ಫ್ಯಾಮಿಲಿ ಜೊತೆ ವಾಸವಾಗಿದ್ದಾರೆ. ಚೆನ್ನರಾಯಪ್ಪ ಮತ್ತು ತೊಳಸಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ 3ನೇ ಮಗನಾಗಿ ಜನಿಸಿದವರು. ಹುಟ್ಟು ಗುಣ ಎನ್ನುವಂತೆ ಹೋರಾಟದ ಗುರುತನ್ನ ಕಾಲೇಜು ದಿನಗಳಿಂದಲೇ ಮುದ್ರೆ ಹೊತ್ತಿದವರು. ಇವರ ಎಲ್ಲ ಹೋರಾಟಗಳಿಗೆ ಕಳಸ ಎನ್ನುವಂತೆ ಗೌರವ ಮತ್ತು ಪ್ರಶಸ್ತಿಗಳ ಕಣಜವೇ ಚಂದ್ರಶೇಖರ್ ಅವರನ್ನ ಹರಸಿ ಬಂದಿವೆ. ಅವರು ಸರಿಸುಮಾರು ನೀವು ಒಂದು 40 ವರ್ಷದ ಹಿಂದೆಯಿಂದ ನೀವು ನೋಡಿದ್ರೂ ದಲಿತ ಪರ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರವರು ದಲಿತರಿಗೋಸ್ಕರ 40 ವರ್ಷದಿಂದ ದುಡಿತಾ ಬಂದಿದ್ದಾರೆ. ಎಲ್ಲರಿಗೂ ಸಮಾಜ ಸೇವೆ ಮಾಡ್ತಿದ್ದಾರೆ. ಬರೀ ದಲಿತಿಗೆ ಮಾತ್ರ, ಮಾದಿಗ ಸಮಾಜಕ್ಕೆ ಮಾತ್ರ ಅಲ್ಲ, ಯಾರ್ಯಾರು ಹಿಂದುಳಿದಿರೋ ವರ್ಗ ಇದ್ದಾರೆ ಅವರಿಗೆಲ್ಲ ಏನೇ ಆಗಲಿ, ಕೆಲಸ ಕಾರ್ಯಗಳೇ ಆಗಲಿ, ಏನೇ ಹಿಂದುಳಿದಿರೋರ್ಗಾಗಲಿ ಎಲ್ಲ ಕೆಲಸ ಕೊಡಿಸೋದೇ ಆಗಲಿ, ಹೋರಾಟ ಆಗಲಿ, ಈಗ ಯಾರೇ ಒಬ್ಬರು ತೊಂದರೆಗಳಿದ್ದಾರೆ ಅಂತಂದ್ರೂ ಅವ್ರ ಪರವಾಗಿ ಹೋಗಿ ನಿಂತಿದ್ದಾರೆ. ಹಗಲು ರಾತ್ರಿ ದುಡ್ದಿದ್ದಾರೆ. ಇವತ್ತು ಅವ್ರ ಜನ್ಮದಿನ. ಇವತ್ತು ಒಂಥರ ನಮಗೆ ಎಲ್ಲರೂ ಇದು ದಿನ ಹೇಳಬೇಕು ಅಂದರೆ, ಈಗ ಅವರು ನಮಗೆ ಕೊಟ್ಟಿರೋಂಥ ಒಂದು ಇದು ಬೆಳಕು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು 2026 ಈಗ ದಲಿತರು ಅಂತಂದರೆ ಒಂದು ಮೇಲ್ವರ್ಗದ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೆ. ಆದರೆ 40 ವರ್ಷದ ಹಿಂದೆ ನಮ್ಮನ್ನು ನೋಡ್ತಿದ್ದ ರೀತಿ ಬೇರೆ.
ತುಂಬ ಕೆಳವರ್ಗದಲ್ಲಿ ನೋಡೋರು. ಅಂಥ ಒಂದು ಸಮಯದಲ್ಲೇ ಅವರು ನಮಗೆ ತುಮಕೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಈ ಥರ ಎಲ್ಲ ನಮ್ಮ ಪರವಾಗಿ ಹೋರಾಟ ಎಲ್ಲ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಇದೆ. ಮತ್ತು ಎಲ್ಲರಿಗೂ ನಮ್ಮ ಗಾಂಧಿನಗರ, ವಿವೇಕಾನಂದ ನಗರ, ಅರಸು ನಗರ ಈ ಭಾಗದಲ್ಲಿ ಏನೇನು ಹಿಂದುಳಿದ ವರ್ಗ ಇರ್ಬೋದು, ಬಡತನದಲ್ಲಿರೋರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಬೆಳಗ್ಗೆ ಜಾವ 4 ಗಂಟೆ 5 ಗಂಟೆ ಅನ್ಬೋದು, ಒಂದು ಫೋನ್ ಮಾಡಿದ್ರೆ ಸಾಕು, ಏನು ಸಮಸ್ಯೆ ಆಗಿ ಏನಿದಾಗಿದೆ ಅಂತೇಳಿ ಮುಂದೆ ನಿಂತ್ಕೊಂಡು ಬಂದು ನಮಗೆ ಸಮಸ್ಯೆನ ಬಗೆಹರಿಸ್ಕೊಟ್ಟಿದ್ದಾರೆ. ಆಮೇಲೆ ಎಷ್ಟೊಂದು ಜನಕ್ಕೆ ಕೆಲಸಗಳು ಕೊಡಿಸಿದ್ದಾರೆ. ಈ ಮುಖಾಂತರ ನಾವು ಅವರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸ್ತೀವಿ. ಇವರು ಹೋರಾಟದ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಟ್ಟ ಕಾರ್ಯಕರ್ತರಾಗಿ ಪಕ್ಷಕ್ಕಾಗಿ ದುಡಿದವರು. ಸುಮಾರು 10 ವರ್ಷಗಳ ಕಾಲ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ SC/ST ವಿಭಾಗದಲ್ಲಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿಯವರೆಗೆ ಪಕ್ಷಕ್ಕಾಗಿ ದುಡಿದ ಹೆಗ್ಗಳಿಕೆ ಇವರದು. ಆದ್ರೆ ಇಷ್ಟೆಲ್ಲ ಇದ್ರೂ ಇನ್ನು ಪಕ್ಷ ಇವರನ್ನ ಗುರುತಿಸುವುದರಲ್ಲಿ ಸೋತಿದೆ ಎನ್ನುವ ಅಸಮಾಧಾನ ಇವರ ಬೆಂಬಲಿಗರದು. ಹೀಗಲಾದ್ರೂ ಪಕ್ಷ ಇವರ ಸೇವೆ ಮತ್ತು ಹಿರಿತನಕ್ಕೆ ಬೆಲೆ ಕೊಡಲಿ ಎನ್ನುವ ಕೂಗು ಕೇಳಿ ಬರ್ತಿದೆ. ಸೊ ದಲಿತ ಸಮಾಜ, ದಲಿತ ಜನಕ್ಕೋಸ್ಕರ ಅವರು ಹೋರಾಟ ಮಾಡಿರೋದೇನಿದೆ ಅಂದರೆ ತುಂಬ ಹೋರಾಡಿದ್ದಾರೆ. ಇಲ್ಲೇ ತಿಪ್ಟೂರಲ್ಲಿ ಅಂತಲ್ಲ, ಬೆಂಗಳೂರವ್ರಿಗೂ ಹೋಗಿದ್ದಾರೆ. ಎಷ್ಟೊಂದು ಜನನ ಸೇರ್ಸೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಜನನ ಸೇರಿಸೋದ್ರಿಂದ ಹಿಡಿದು ಅವ್ರನ್ನ ಎಲ್ಲರಿಗೂ ವಿಷಯ ತಿಳಿಸಿ ಅರ್ಥ ಮಾಡಿಸಿ ಹೋರಾಟ ನಡೆಸಿ ಅವ್ರಿಗೆ ಒಂದು ಸ್ಥಾನಮಾನ ಕೊಡಿಸೋದ್ರ ಜೊತೆಗೆ ಹಗಲು ರಾತ್ರಿ ಅಂದೇ ದುಡ್ದಿದ್ದಾರೆ. ಎಷ್ಟೊತ್ತಿಗೋ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ನೈಟ್ ಎಷ್ಟೊತ್ತಿಗೋ ಬಂದು ತುಂಬಾ ಹಸುವಿಂದ ಅಂದರೆ ಊಟ ತಿಂಡಿ ಇಲ್ಲದೇ ತುಂಬ ಸಫರ್ ಮಾಡಿದ್ದಾರೆ. ಅಷ್ಟಲ್ಲದೆ ಅವರು ಈಗಲೂ ಕೂಡ ಪ್ರೆಸೆಂಟು ಕೂಡ ಆ ಕೆಲಸನ ರನ್ನಿಂಗಲ್ಲಿ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಕಾರ್ಯಗಳು ಹೀಗೆ ಯಶಸ್ವಿಯಾಗಲಿ, ಅದಕ್ಕೆ ಮನೆ ಜನ ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ. ನಾವಾಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಮೊಮ್ಮಕ್ಕಳು ಪ್ರತಿಯೊಬ್ಬರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ವೈಫ್ ಜಯಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡ್ತೀವಿ. ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋದ್ರಿಂದ ಹಿಡಿದು ಅವ್ರು ಬಂದು ಅವರು ಎಷ್ಟೊಂದು ದಿನ ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ಅವರಿಗೆ ತುಂಬ ಎಫೆಕ್ಟ್ ತುಂಬ ಆಗಿದೆ. ಅದ್ರ ಜೊತೆಗೆ ಯಾರ್ಯಾರಿಗೆ ಏನೇನು ಪೊಸಿಷನ್ ಸಿಗಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೆಲ್ಲದ್ರ ಜೊತೆಗೆ ಅವರು ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ಅವರಿಗೆ ಬೆಲೆ ಸಿಗಬೇಕು, ಅದಕ್ಕೆ ಅವ್ರಿಗೊಂದು ಸ್ಥಾನಮಾನ ಸಿಗಬೇಕು. ಅದಕ್ಕೆಲ್ಲ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟಿವ್ ಆಗಿ ತುಂಬ ಎಂಕರೇಜ್ ಮಾಡ್ತಾ ಇದ್ದೀವಿ. ಅದು ಸಿಗೋಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡಿ ಅಂತ ಎಲ್ಲರನ್ನೂ ಕೇಳ್ಕೊತೀವಿ. ಯಾಕೆಂದರೆ ತುಂಬ ಹೋರಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕು, ಹಿಂದೆ ಜನ ಬೆಂಬಲ ಬೇಕು, ಹಣಕಾಸಿನ ವ್ಯವಸ್ಥೆನೂ ಬೇಕು. ಅದೆಲ್ಲರೂ ಜನ ಒಂದು ಸ್ವಲ್ಪ ಅವ್ರಿಗೆ ಸಪೋರ್ಟಿವ್ ಆಗಿ ಮಾಡಿ ನಾವು ತುಂಬ ಫ್ಯಾಮಿಲಿ ಸಪೋರ್ಟಿವ್ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋರಾಟ ಎನ್ನುವುದು ನಮ್ಮ ಬದುಕಿನ ಒಂದು ಭಾಗ. ಸಮಾಜದಲ್ಲಿ ಸಮಾನತೆ ಮೂಡಿ ಸರ್ವರಿಗೂ ಸಮಬಾಳು ಸಿಗಲಿ ಎನ್ನುವ ಇವರು ಈಗಲೂ ತಮ್ಮ ಅನುಭವ ಮತ್ತು ಹಿರಿತನದ ಭಂಡಾರವನ್ನ ತಮ್ಮ ಸ್ಮೃತಿ ಪಟಲದಲ್ಲಿ ಹಚ್ಚೊತ್ತಿಕೊಂಡಿದ್ದಾರೆ. ನಮಸ್ಕಾರ ಸರ್, ಟ್ರೀ ಟಿವಿಗೆ ಅಭಿನಂದನೆಗಳು. ಮೊದಲನೇದಾಗಿ ಶ್ರೀ ಚೆನ್ನಕೇಶ್ವರ ಸ್ವಾಮಿ, ಆಮೇಲೆ ವೈದ್ಯನಾಥೇಶ್ವರ ದೇವಸ್ಥಾನದ ಅರ್ಚಕರಾದ ಸಂದೇಶ್ವರ ಅವರ ಮುಖಾಂತರ ನಾನೀಗ ನನ್ನ ಬಗ್ಗೆ 2 ಮಾತಾಡ್ತೀನಿ. ಈ ಫೀಲ್ಡಿಗೆ ಬರೋದಕ್ಕೆ ನಾನು ಪ್ರೊಫೆಸರ್ ಕೃಷ್ಣಪ್ಪನವರು ಕಾರಣ. ನಾನು ಕಾಲೇಜಿಗೆ ಬರಬೇಕಾದ್ರೆ ಅವತ್ತು ಇಲ್ಲಿ IB ಸರ್ಕಲ್ನಲ್ಲಿ ಒಂದು ರೂಮ್ ಮಾಡಿದರು, ಆಫೀಸ್ ಮಾಡಿದರು. ಕಾಲೇಜ್ ಮುಗಿಸ್ಕೊಂಡು ಆ ರೂಮಿಗೆ ಬರೋದು, ಸಂಜೆ ಸಂಘಟನೆ ಮಾಡೋದು, DSS ಏನು, ಆಮೇಲೆ ದಲಿತರಂದ್ರೆ ಏನು, ಇವೆಲ್ಲ ಇದಾಯಿತು. ಆಮೇಲೆ ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರಿನಲ್ಲಿ ಒಂದು ಘಟನೆ ನಡೆದಾಗ ಅನ್ಶಿಯಮಂದು ನಾವೆಲ್ಲ ಅವತ್ತಿನ ಕಾಲದಲ್ಲಿ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತೆಲ್ಲ ಪಾದಯಾತ್ರೆ ಮಾಡಿ DSS ಅವತ್ತಿನ ಕಾಲದಲ್ಲಿ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲೇ ಸಂಪೂರ್ಣವಾಗಿ ಬೆಳೆಸಿದ್ದೀವಿ. ಅದಾದಮೇಲೆ ನಮ್ಮ ಪ್ರೊಫೆಸರ್ ಇವರು ಶಂಕರಪ್ಪನವರ್ ಅವರು ಒಳ ಮೀಸಲಾತಿ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮಗೆಲ್ಲ ಇದು ಕೊಟ್ಟಿದ್ದರು. ಅವರೇ ರಾಜ್ಯಾಧ್ಯಕ್ಷರಾಗಿದ್ದರು. ಆವಾಗ ನನ್ನ ತಾಲೂಕಿನಲ್ಲಿ ಅಧ್ಯಕ್ಷರು ಮಾಡಿದರು. ಆಮೇಲೆ ತಿರ್ಗಾ ಒಳ ಮೀಸಲಾತಿ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಾದ್ರೆ ತುಮಕೂರು ಜಿಲ್ಲೆಯಲ್ಲಿ ವಿಭಾಗ ಆಯಿತು. ಶಂಕರಪ್ಪನದೇ ಒಂದು ಬಣ ಆಯಿತು, ಪಾವಗಡ ಶ್ರೀರಾಮದೇ ಒಂದು ಬಣವಾಯಿತು. ಪಾವಗಡ ಶ್ರೀರಾಮ ಬಣದಲ್ಲಿ ನಾನು ಗುರುತಿಸ್ಕೊಂಡು ಅವತ್ತಿನ ಕಾಲದಲ್ಲಿ ಭಾಳ ಹೋರಾಟ ಅಂತಂದರೆ ಬೆಳಗಾಂನಲ್ಲೆಲ್ಲ ಮೀಸಲಾತಿ ಹೋರಾಟಕ್ಕೆ ನಮ್ಮನ್ನೆಲ್ಲ ಪೊಲೀಸ್ನವ್ರು ಹೊಡೆದಿದ್ದಾರೆ ಅವತ್ತಿನ ಕಾಲದಲ್ಲಿ. ಆ ಥರ ಪಾವಗಡ ಶ್ರೀರಾಮು
ಹೆಜ್ಜೆ ಹಾಕಿಕೊಟ್ಟಿದ್ದು ನಾವು ಮುಂದೆ ನಾವು ನಡ್ಕೊಂಬಂದಿದ್ದೀವಿ. ಆಮೇಲೆ ಹೋರಾಟ ಅಂತಂದರೆ ಒಳ ಮೀಸಲಾತಿ ಇನ್ನೂ ನೋಡ್ರಿ 30 ವರ್ಷ ಹೋರಾಟ ಮಾಡಿದ್ದೀವಿ. ಒಳ ಮೀಸಲಾತಿ ಇನ್ನೂ ನಮಗೆ ಸರಿಯಾದ ರೀತಿ ಸರ್ಕಾರ ನಮಗೆ ಇನ್ನೂ ಇದೇ ಮಾಡಿಲ್ಲ. ಗೊತ್ತಾಯ್ತಲ್ಲ, ನಮಗಂತೂ ಅನುಕೂಲ ಇಲ್ಲ, ಮುಂದೆ ಬರೋ ಮಕ್ಕಳಿಗಾರ ಅನುಕೂಲ ಆಗಲಿ ಅಂತೇಳಿ ನಾವು ಅಷ್ಟೆಲ್ಲ ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಇನ್ನೂ ನಮಗೆ ಬೆಲೆನೇ ಸಿಕ್ಕಿಲ್ಲ. ಈಗ ಮೊನ್ನೆ KH ಮುನಿಯಪ್ಪನವ್ರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಅವರಿಗೆ ಖಾತೆ ಕೊಟ್ಟಿರೋದ್ರಿಂದ ಖಾತೆ ಬೇಡ, ಅವ್ರಿಗೆ ಸಮಾಜ ಕಲ್ಯಾಣಕ್ಕೆ ಕೊಡಿ, ನಮ್ಮ ಜನಾಂಗದ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಾವು ಇಡೀ ಸರ್ಕಾರ ಒತ್ತಾಯ ಮಾಡಿದ್ದೀವಿ. ಸರ್ಕಾರ ಇನ್ನೂ ನೆಕ್ಸ್ಟು ಸಚಿವ ಸಂಪುಟ ಇದಾಗಬೇಕಾದ್ರೆ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಏನರ ಅವರಿಗೆ ಸಚಿವ ಸ್ಥಾನ, ಸಮಾಜ ಕಲ್ಯಾಣ ಸಚಿವ ಸ್ಥಾನ ಕೊಟ್ಟರೆ ಮುಂದೆ ಬರುವ ಮಕ್ಕಳಿಗೆಲ್ಲ ಅನುಕೂಲ ಆಗ್ತೈತೆ. ಆಮೇಲೆ ಒಳ ಮೀಸಲಾತಿ ಏನೀಗ ಅರ್ಧಬರ್ಧ ಮಾಡಿದ್ದಾರೋ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗ್ತೈತೆ. ಆವಾಗ ಮುಂದೆ ಈಗ ಏನು ಮುಂದಿನ ಪೀಳಿಗೆ ಇದೋ ಅವ್ರಿಗೆಲ್ಲ ಮುಂದೆ ಸರ್ಕಾರಿ ಕೆಲಸ ಸಿಕ್ಕುತ್ತೆ. ಆಮೇಲೆ ರಾಜಕೀಯದಲ್ಲಿ ಬೆಳೀತಾರೆ ಮಕ್ಕಳು ಅಂತೇಳಿ ನಾವು 40 ವರ್ಷ ಕಾಲ ಈ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು, ಮೊನ್ನೆ ಮುನಿಯಪ್ಪನವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನ್ನ 68ನೇ ಹುಟ್ಟುಹಬ್ಬದ ಶುಭಾಶಯಗಳಲ್ಲಿ ನಾನು ಅವ್ರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನಾದರೂ ಇವರ ಹೋರಾಟಕ್ಕೆ ಒಂದು ಬೆಲೆ ಸಿಗಲಿ ಹಾಗೂ ಇವರ ಅನುಭವದ ಸಾರವನ್ನ ಈ ಸಮಾಜ ಮತ್ತು ಕಾಂಗ್ರೆಸ್ ಪಕ್ಷ ಬಳಸಿಕೊಳ್ಳಲಿ ಎನ್ನುವುದು ಇವರ ಸಮಗ್ರ ಹೋರಾಟದ ಸಂಗಾತಿಗಳು, ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿದೆ. ಹೀಗಾಗಿ ಇನ್ನಾದರೂ ಇವರ ಸೇವೆಗೆ ತಕ್ಕ ಪ್ರತಿಫಲ ಸಿಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಗುರುಗದಳ್ಳಿ ಮಂಜು ಜೊತೆ ನವೀನ್ ಕುಮಾರ್ MN, 3 TV ಕನ್ನಡ.